ತುಂಗಭದ್ರಾ ಡ್ಯಾಂ ಗೇಟ್ ತುಂಡಾಗಿ ರೈತರು ಅಧಿಕಾರಿಗಳನ್ನ ಚಿಂತೆಗೀಡು ಮಾಡಿದ್ದು, ನೀರು ಪೋಲಾಗದಂತೆ ಹೇಗಾದ್ರೂ ಮಾಡಿ ತಡೆಯೋದಕ್ಕೆ ಶತಾಯಗತಾಯ ಯತ್ನ ನಡೀತಾ ಇದ್ದು, ತಾತ್ಕಾಲಿಕ ಗೇಟ್ ತಯಾರಿ ಭರದಿಂದ ಸಾಗಿದೆ. ಇಂದು ಸಂಜೆ ವೇಳೆಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಕಾರ್ಯ ಕೂಡ ನಡೀತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್, ತಾತ್ಕಾಲಿಕ ಪರಿಹಾರ ಕಂಡುಹಿಡಿದ ಸರ್ಕಾರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ತುಂಡಾಗಿ ನೀರು ಪೋಲಾಗ್ತಾ ಇರುವ ಕಾರಣ ಸದ್ಯ 19ನೇ ಗೇಟ್ಗೆ ತಾತ್ಕಾಲಿಕ ಪರಿಹಾರವನ್ನ ಸರ್ಕಾರ ಕಂಡುಹಿಡಿದಿದೆ. ತುಂಗಭದ್ರಾ ಡ್ಯಾಂ ಮಂಡಳಿ ಈ ನಿರ್ಧಾರವನ್ನ ಕೈಗೊಂಡಿದೆ. 19ನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ನಿನ್ನೆ ಸಂಜೆಯಿಂದ ಆರಂಭವಾಗಿದ್ದು, ಜಲಾಶಯದ ನೀರು ಖಾಲಿಯಾಗುವ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಯತ್ನಿಸಲಾಗ್ತಾ ಇದೆ. ನೀರಿನಲ್ಲೇ ಗೇಟ್ ಇಳಿಸಿ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ತಜ್ಞರ ತಂಡ ಪ್ರಯತ್ನ ಪಡ್ತಾ ಇದೆ. ತಾತ್ಕಾಲಿಕ ಹೊಸ ಗೇಟ್ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ತಯಾರಾಗಿದೆ. ನಾರಾಯಣ ಇಂಜಿನಿಯರ್ಸ್, ಹಿಂದೂಸ್ತಾನ್ ಇಂಜಿನಿಯರ್ಸ್, ಜಿಂದಾಲ್ ತಂತ್ರಜ್ಞರ ತಂಡದಿಂದ ಗೇಟ್ ಅಳವಡಿಕೆ ಕೆಲಸ ನಡೆಯಲಿದೆ. ಗೇಟ್ ಅಳವಡಿಕೆ ಯಶಸ್ವಿಯಾದರೆ ಅಪಾರ ಪ್ರಮಾಣದ ನೀರು ಉಳಿಯಲಿದೆ. ಹೀಗಾಗಿ ತಾತ್ಕಾಲಿಕ ಹೊಸ ಗೇಟ್ ಅಳವಡಿಕೆಗೆ ಡ್ಯಾಂ ಮಂಡಳಿ ಮುಂದಾಗಿದೆ. 2 ದಿನಗಳಲ್ಲಿ 14 ಟಿಎಂಸಿ ನೀರು ಪೋಲು. ಕ್ರಸ್ಟ್ ಗೇಟ್ ತುಂಡಾದ ಕಾರಣ 2 ದಿನಗಳಲ್ಲಿ 14 ಟಿಎಂಸಿ ನೀರು ಹೊರಕ್ಕೆ ಹರಿದು ಹೋಗಿದೆ. ಆಗಸ್ಟ್ 10ರಂದು ಡ್ಯಾಂನಲ್ಲಿ ಬರೋಬ್ಬರಿ 105 ಟಿಎಂಸಿ ನೀರು ಸಂಗ್ರಹ ಇತ್ತು. ಸದ್ಯ ಡ್ಯಾಂನಲ್ಲಿ 91.979 ಟಿಎಂಸಿ ನೀರು ಸಂಗ್ರಹ ಇದೆ. ಪ್ರತಿದಿನ 36,000 ಕ್ಯೂಸೆಕ್ ನೀರು ಒಳಹರಿವಿದ್ದು, ಡ್ಯಾಂನಿಂದ ನದಿಗೆ 1.14 ಲಕ್ಷ ಕ್ಯೂಸೆಕ್ ನೀರಿನ ಹೊರಹರಿವು ಇದೆ. ಕೆನಲ್ಗಳಿಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿರುವ ಮಾಹಿತಿ ಡ್ಯಾಂ ಮಂಡಳಿ ನೀಡಿದೆ. ರೈತರಿಗೆ ತೊಂದರೆ ಆಗಲ್ಲ ಎಂದು ಸಿಎಂ ಭರವಸೆ. ಡ್ಯಾಂಗೆ 105 ಟಿಎಂಸಿ ತುಂಬಿತ್ತು. ಇದರಲ್ಲಿ 50 ಟಿಎಂಸಿ ನೀರು ಹೊರಬಿಡಬೇಕಾಗಿದೆ. ಉಳಿಯುವ ನೀರನ್ನ ರೈತರ ಅನುಕೂಲಕ್ಕೆ ಬಳಸಲಾಗುತ್ತೆ. ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮೊದಲನೇ ಬೆಳೆಗೆ ನೀರು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ರು. ಬಿಜೆಪಿಯವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬಾಗ್ಬಿಟ್ಟದೆ. ಪಾಪ ನಾನು ಯಾರ ಮೇಲೂ ಗೂಬೆ ಕುಳಿಸಕ್ಕೆ ಹೋಗಲ್ಲ. ನಾವು ರೈತರ ಪರ ಇದ್ದೀವಿ. ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಕರ್ನಾಟಕ, ತೆಲಂಗಾಣ, ಆಂಧ್ರ ಜನರ ದಾಹ ತೀರಿಸ್ತಾ ಇದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರುವುದು ಆತಂಕದ ಕಾರ್ ಮೋಡ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನೌಷಧ ಜಟಾಪಟಿಗೆ ಇಳಿದಿದೆ. ಸಿದ್ದು ಮೋದಿ ಸರ್ಕಾರದ ನಡುವೆ ಜನೌಷಧ ಜಟಾಪಟಿ. ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಲ್ವಾ ಜನೌಷಧಿ? ಎಸ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮೋದಿ ಸರ್ಕಾರಕ್ಕೆ ನುಂಗಲಾರದ ಬಿಸಿತುಪ್ಪ. ಅಂತೆಯೇ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯದ ಕೈಪಡೆ ಕನಸಿನಲ್ಲೂ ಕೆಂಡ ಕಾರುತ್ತೆ. ಇಷ್ಟು ದಿನ ಒಂದಿಲ್ಲೊಂದು ಕಾರಣ ಹುಡುಕಿ ನಮೋ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದ ಹಸ್ತಪಡೆ ಇದೀಗ ಜನೌಷಧಿ ಕೇಂದ್ರಗಳ ಮೇಲೆ ತನ್ನ ಹುರಿಗಣ್ಣು ಬಿಟ್ಟಿದೆ. ಹೌದು, ಇನ್ಮುಂದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಮಾರಾಟ ಮಾಡಲ್ಲ ಎಂದು ಸಚಿವ ಶರಣಪ್ರಕಾಶ್ ಅಬ್ಬರಿಸಿದ್ದಾರೆ. ಅದಕ್ಕೆ ಅವರು ಕೊಟ್ಟ ಕಾರಣ ಏನು ಇಲ್ಲಿ ನೋಡಿ. ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು, ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಕೊಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ. ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ. ನೋಡಿದ್ರಲ್ಲ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಸಮರ್ಥನೆಯನ್ನ. ಇನ್ನು ಸಿದ್ದು ಸರ್ಕಾರದ ನಡೆಯನ್ನ ದುರಂತ ಅಂದಿರೋ ವಿಜಯೇಂದ್ರ ಗುಡುಗಿದ್ದು ಹೀಗೆ. ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ,
ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಇದೆ. ಅದ್ರ ಜೊತೆಲಿ ಅವರು ಕೂಡ ಜೋಡಿಸ್ಲಿ, ಆದ್ರೆ ಅದು ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ಮೊದಲು ಆಸ್ಪತ್ರೆಗಳಲ್ಲಿ ಉಚಿತ ಮಾತ್ರೆ ಕೊಡ್ರಿ. ಇನ್ನು ರಾಜ್ಯ ಸರ್ಕಾರದ ನಡೆ ಬಿಜೆಪಿಗೆ ಮಾತ್ರವಲ್ಲ, ಸಾರ್ವಜನಿಕರಿಗೂ ಸಿಟ್ಟು ತರಿಸಿದೆ. ಬೀದರ್ ಜನರ ಆಕ್ರೋಶ ಸ್ಫೋಟಗೊಂಡ ಪರಿ ನೋಡಿ. ಒಳಗಡೆ ಇಲ್ಲ, ಹೊರಗೆ ತಗೋರಿ ಅಂದ್ರೆ ತಗೊಳಕ್ ಬಂದೀವ್ರಿ ಸರ್. ಅಷ್ಟೇ, ಬಂದ್ ಮಾಡೋದು ನೆಸಸರಿ ಇಲ್ಲ ರೀ ಸರ್. ಇದು ತೋಲ್ ಮಂದಿಗೆ ಇಲ್ಲಂತ ಈಗ ಒಳಗಿಂದ ಅಷ್ಟೇ ಇಲ್ಲ ರೀ ಸರ್, ಹೊರಗಿನವ್ರು ಭೀ ಪೇಷಂಟ್ ಬಂದು ಇಲ್ಲಿ ತಗೋತಾರ್ರಿ. ನಾವು ಭೀ ಹಂಗೆ ಏನಾರ ಇದ್ರೆ ಇಲ್ಲೇ ಬಂದು ತಗೋತೀವ್ರಿ ಸರ್. ನೋಡಿದ್ರಲ್ಲ, ರಾಜ್ಯ ಕೇಂದ್ರ ಸರ್ಕಾರಗಳ ನಡುವಿನ ಜನೌಷಧಿ ಜಟಾಪಟಿಯಲ್ಲಿ ಬಡವರು ಬಲಿಯಾಗೋದು ಬೇಡ, ಉಚಿತ ಮಾತ್ರೆಯೂ ಸಿಗಲಿ, ಜೊತೆಗೆ ಜನೌಷಧವೂ ಲಭ್ಯವಾಗಲಿ ಅನ್ನೋದೇ ಜನಾಭಿಪ್ರಾಯ. ಬೆಂಗಳೂರಿನಿಂದ ಬಸವರಾಜ್ ಜೊತೆ ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಪರಪ್ಪನ ಅಗ್ರಹಾರದಲ್ಲಿ ಇರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪೊಲೀಸರು ತಯಾರಿಯನ್ನು ನಡೆಸಿದ್ದಾರೆ. ಖಾಕಿ ಕೈಗೆ CFSL ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ದೋಷಾರೋಪ ಪಟ್ಟಿ ಸಲ್ಲಿಸೋದು ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಸಿದ್ಧಪಡಿಸಲು ಖಾಕಿ ತಯಾರಿ. FSL ರಿಪೋರ್ಟ್ ಕೈ ಸೇರಿದ ಮೇಲೆ ಸಲ್ಲಿಕೆ ಫಿಕ್ಸ್. ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲ್ ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿಲವಿಲ ಒದ್ದಾಡ್ತಾ ಇದೆ. FSL ರಿಪೋರ್ಟ್ ಬಂದ ಬಳಿಕ ಅದೇನಾಗುತ್ತಪ್ಪ ಅಂತ ನಲುಗಿ ಹೋಗಿದ್ದಾರೆ. ಆದರೆ ಪೊಲೀಸರಿಗೆ FSL ಫೈನಲ್ ವರದಿ ಕೈ ಸೇರಿಲ್ಲ. ಪೊಲೀಸರ ಕೈಗೆ ಸಿಕ್ಕಿರೋದು ಕೇವಲ 70% ವರದಿಯಷ್ಟೇ. ಬಾಕಿ 30% FSL ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರು FSLನಿಂದ 70% ರಿಪೋರ್ಟ್ ಅಷ್ಟೇ ಬಂದಿರೋದು. ಹೈದರಾಬಾದ್ನಿಂದ ಇನ್ನು ಖಾಕಿ ಕೈ ಸೇರಿಲ್ಲ ಫೈನಲ್ ರಿಪೋರ್ಟ್. ಎಲೆಕ್ಟ್ರಿಕ್ ಡಿವೈಸ್, ಡಿಜಿಟಲ್ ಎವಿಡೆನ್ಸ್, ಮೊಬೈಲ್, CCTV, DVR, ಸ್ಥಳದಲ್ಲಿದ್ದ ಡಿವೈಸ್ಗಳನ್ನು ಆಂಧ್ರ ಪ್ರದೇಶದಲ್ಲಿರುವಂತಹ CFSLಗೆ ಕಳಿಸಲಾಗಿದೆ. ಅದರ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಎತ್ತ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ಎಲ್ಲ ರಿಪೋರ್ಟ್ಗಳು ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಫುಲ್ ತಯಾರಿ ನಡೆಸಿದೆ. ತನಿಖಾಧಿಕಾರಿ ACP ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗಲಿದ್ದು, ಸುಮಾರು 4,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗುವ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಮಾಡಲು ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಸೂಚಿಸಿದ್ದು, ವರದಿ ಕೈ ಸೇರುತ್ತಲೇ ಆರೋಪಿಗಳಿಗೆ ಕಂಟಕ ಎದುರಾಗೋದು ಫಿಕ್ಸ್. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್.